ಏಳಿಂಜೆ ಗ್ರಾಮದಲ್ಲಿ 2020ರಲ್ಲಿ ನಡೆದಿದ್ದ ವಿನ್ಸೆಂಟ್ ಡಿಸೋಜಾ, ಹೆಲೆನ್ ಡಿಸೋಜಾ ದಂಪತಿ ಕೊಲೆ ಮಾಡಿದ ಆರೋಪಿ ನೆರೆಮನೆಯ ಆಲ್ಫೋನ್ಸ್ ಸಲ್ಡಾನಾ ಅವರಿಗೆ ಮಂಗಳೂರಿನ 2ನೇ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2020ರ ಏಪ್ರಿಲ್ 29ರಂದು ಆರೋಪಿ ಆಲ್ಫೋನ್ಸ್ ಸಲ್ಡಾನಾ ಎಂಬಾತ ತನ್ನ ನೆರೆಮನೆಯ ವಿನ್ಸೆಂಟ್ ಡಿಸೋಜಾ ಜೊತೆಗೆ ಮರದ ಗೆಲ್ಲು ಕಡಿಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗಳ ಮಾಡಿದ್ದ. ಬಳಿಕ ವಿನ್ಸೆಂಟ್ ಡಿಸೋಜಾನನ್ನು ರಾಜಿ ಪಂಚಾಯಿತಿಕೆ ಮಾಡುವ ನೆಪದಲ್ಲಿ ತನ್ನ ಮನೆಗೆ ಕರೆಸಿ ಗಲಾಟೆ ಮಾಡಿ ಚೂರಿಯಿಂದ ತಿವಿದು ಕೊಲೆ ಮಾಡಿದ್ದ. ಈ ವೇಳೆ ರಕ್ಷಿಸಲು ಧಾವಿಸಿ ಬಂದ ವಿನ್ಸೆಂಟ್ ಡಿಸೋಜಾನ ಪತ್ನಿ ಹೆಲೆನ್ ಡಿಸೋಜಾ ಅವರನ್ನು ಅಟ್ಟಾಡಿಸಿ ಚೂರಿಯಿಂದ ಅಮಾನುಷವಾಗಿ ತಿವಿದು ಕೊಲೆಗೈದಿದ್ದ. ಸ್ನೇಹಿತರಾಗಿದ್ದ ಆಲ್ಫೋನ್ಸ್ ಸಲ್ಡಾನಾ ಮತ್ತು ನೆರೆಮನೆಯ ವಿನ್ಸೆಂಟ್ ಡಿಸೋಜಾ ಸಂಬಂಧ ಕ್ರಮೇಣ ಹಳಸಿತ್ತು. ಆಲ್ಫೋನ್ಸ್ ಜಾಗದಲ್ಲಿದ್ದ ಮರದ ಕೊಂಬೆಗಳು ವಿನ್ಸೆಂಟ್ ಜಾಗದತ್ತ ಚಾಚಿಕೊಂಡಿದ್ದವು. ಇವುಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿ ಅವರಿಬ್ಬರ ನಡುವೆ ಜಗಳ ನಡೆದಿತ್ತು. ಈ ವಿವಾದ ಇತ್ಯರ್ಥಕ್ಕಾಗಿ ಆಲ್ಫೋನ್ಸ್ 2020ರಲ್ಲಿ ಏಪ್ರಿಲ್ 29ರಂದು ವಿನ್ಸೆಂಟ್ ಅವರನ್ನು ಮನೆಗೆ ಕರೆಸಿಕೊಂಡಿದ್ದ. ಮರದ ಕೊಂಬೆಗಳನ್ನು ತೆರವುಗೊಳಿಸಲು ನಿರಾಕರಿಸಿದ್ದ ಆತ ಜಗಳ ಕಾಯ್ದು ಸ್ಥಳದಲ್ಲಿದ್ದ ಹಾರೆಯನ್ನು ಹಿಡಿದು ವಿನ್ಸೆಂಟ್ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಬಳಿಕ ಅಡುಗೆ ಮನೆಯಿಂದ ಚೂರಿಯನ್ನು ತಂದು ವಿನ್ಸೆಂಟ್ಗೇರಿದಿದ್ದ. ಪತಿಯ ರಕ್ಷಣೆಗೆ ಧಾವಿಸಿದ ವಿನ್ಸೆಂಟ್ ಪತ್ನಿ ಹೆಲೆನ್ ಎದೆ ಹಾಗೂ ಸೊಂಟಕ್ಕೂ ಚೂರಿಯಿಂದ ತಿವಿದಿದ್ದ. ವಿನ್ಸೆಂಟ್ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಹೆಲೆನ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ದಾರಿ ಮಧ್ಯೆ ಮೃತಪಟ್ಟಿದ್ದರು. ಮೂಲ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನ್ಯಾಯಾಲಯಕ್ಕೆ ಇನ್ಸ್ಪೆಕ್ಟರ್ ಜಯರಾಮಗೌಡ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು. ಪ್ರಕರಣದ ವಿಚಾರಣೆಯನ್ನು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಎಚ್ಎನ್ ನಡೆಸಿದ್ದರು. ನಂತರ ಪ್ರಕರಣವು 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡಿತ್ತು. ಆಲ್ಫೋನ್ಸ್ ಸಲ್ಡಾನಾ ಅಪರಾಧ ಎಸಗಿರುವುದು ಸಾಬೀತಾಗಿದೆ ಎಂದು ನ್ಯಾಯಾಧೀಶರಾದ ಜಗದೀಶ್ ವಿಎನ್ ತೀರ್ಪು ನೀಡಿದ್ದಾರೆ. ಆಲ್ಫೋನ್ಸ್ ಸಲ್ಡಾನಾ ಜೈಲಿನಲ್ಲಿದ್ದಾನೆ. ಆತನಿಗೆ ಮದುವೆಯಾಗಿಲ್ಲ. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ ಆತ ಕುಟುಂಬದ ಕೃಷಿ ಜಮೀನು ನೋಡಿಕೊಳ್ಳಲು ಹುಟ್ಟೂರಾದ ಏಳಿಂಜೆಗೆ ಮರಳಿದ್ದ. ಆತ ಮನೆ ನಿರ್ಮಿಸಲು ವಿನ್ಸೆಂಟ್ ಡಿಸೋಜಾ ಹಾಗೂ ನೆರೆಕರೆಯವರು ನೆರವಾಗಿದ್ದರು. ನಂತರ ಅವರ ನಡುವೆಯೇ ವೈಮನಸ್ಸು ಬೆಳೆದಿತ್ತು. ದಂಪತಿ ಕೊಲೆಯಾದಾಗ ಅವರಿಗೆ 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಮಗಳು ಹಾಗೂ 5ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಮಗ ಇದ್ದರು. ಅಪ್ರಾಪ್ತ ವಯಸ್ಸಿನ ಆ ಇಬ್ಬರೂ ಅನಾಥರಾಗಿದ್ದರು. ಬಳಿಕ ಹೆಲೆನ್ ಅವರ ಸೋದರಿ ಅವರನ್ನು ಬೆಳೆಸಿದ್ದರು. ಇದೀಗ ನ್ಯಾಯಾಲಯ ಆರೋಪಿಗೆ 2 ಲಕ್ಷ ರು ದಂಡ ವಿಧಿಸಿದ್ದಾರೆ. ಸಾಕ್ಷಿ ವಿಚಾರಣೆ ಸಮಯ ಸರ್ಕಾರಿ ಅಭಿಯೋಜಕರಾದ ಜುಡಿತ್ ಒಲ್ಗಾ ಮಾರ್ಗರೆಟ್ ಸಂತ್ರಸ್ತರ ಪರ ವಾದ ಮಂಡಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ನೆರೆಮನೆಯವರ ಸಾವಿಗೆ ಕಾರಣನಾಗಿದ್ದ ಆರೋಪಿಗೆ ಕೋರ್ಟ್ ಶಿಕ್ಷೆ ವಿಧಿಸಿದೆ. ತಂದೆ ತಾಯಿಯರನ್ನು ಕಳೆದುಕೊಂಡ ಮಕ್ಕಳು ಅನಾಥರಾಗಿದ್ದಾರೆ.